ಹಾಯ್ ಗೈಸ್, ನನ್ನೆಲ್ಲಕ್ಕೆ ಸ್ವಾಗತ. ಇವತ್ತು ಬೇರೆ ಫುಲ್ಲು ಲೇಟ್ ಆಗಿಬಿಟ್ಟಿದೆ. 7 ಗಂಟೆ ಬೇರೆ ಆಗಿಬಿಟ್ಟಿದೆ ಟೈಮು. ಫುಲ್ಲು ಸ್ಪೀಡಾಗಿ ಹೋಗ್ತಾ ಇದ್ದೆ. ಸರಿ, ಫೈನಲಿ ಜಿಮ್ಗೇನೋ ಒಳಗೆ ಬಂದೆ. ಇವತ್ತೇನೋ ನಮ್ಮ ಪರ್ಸ್ನಲ್ ಟ್ರೈನರ್ ನಮಗಿಂತ ಮುಂಚೆನೇ ಬಂದು ಮಾಡ್ತಾಯಿದ್ರು ಎಕ್ಸಸೈಸು. ಸರಿ, ಹಂಗೆ ವಾರ್ಮಪ್ ಎಲ್ಲ ಮುಗಿಸ್ಬಿಟ್ಟು ಥ್ರೆಡ್ಮಿಲ್ ಮಾಡೋಣ ಅಂತ ಥ್ರೆಡ್ಮಿಲ್ ಹತ್ರಕ್ಕೆ ಹೋಯ್ತೆ. ಸರಿ ಅಂದ್ಬಿಟ್ಟು ಥ್ರೆಡ್ಮಿಲ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಏನು ಹೇಳಿ, ನಮ್ಮ ಆನೇಕಲ್ಲಲ್ಲಿ ಲೊಕೇಟ್ ಆಗಿರೋ ಪ್ರೋ ಫಿಟ್ನೆಸ್ಸಲ್ಲಿ ಎಕ್ವಿಪ್ಮೆಂಟ್ಸ್ ಮಾತ್ರ ಸೈಕಾಗಿದೆ. ನಾನು ನಮ್ಮ ಪರ್ಸನಲ್ ಟ್ರೈನರು ಟ್ರೆಡ್ಮಿಲ್ ಎಲ್ಲ ಮಾಡಿದ್ದಾಯ್ತು ಅಂದ್ಬಿಟ್ಟು ಸೈಕ್ಲಿಂಗ್ ಮಾಡ್ತಾಯಿದ್ವಿ. ನನ್ನ ಟ್ರೈನರು ಇವತ್ತು ಎಕ್ಸಸೈಸ್ ಹೇಳ್ಕೊಡ್ತೀನಿ ಅಂತ ಕರೆದ್ರು. ಸರಿ ಮಾಡೋಣ ಅಂತ ನಾನು ಹೋಗಿ ಕೂತ್ಕೊಂಡೇ ಬಿಟ್ಟೆ. ಸರಿ, ಪ್ಲ್ಯಾಂಕ್ ಮಾಡೋದ್ಬಿಟ್ಟು ನಮ್ಮ ಪರ್ಸನಲ್ ಟ್ರೈನರ್ ಹೇಳಿದ್ರು, ಅದಕ್ಕೆ ಪ್ಲ್ಯಾಂಕ್ ಮಾಡೋಣ ಅಂತ ಮಾಡ್ತಾ ಇದ್ದೆ. 2 hours later. ಸರಿ, ಜಿಮ್ಮೆಲ್ಲ ಮುಗಿಸ್ಕೊಂಡು ಇನ್ನೇನು ಮನೆ ಕಡೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಪರ್ಸನಲ್ ಟ್ರೈನರು ಫೋನ್ ಮಾಡಿದ್ರು, ಬಾ ನಾಷ್ಟ ಮಾಡೋಕೆ ಹೋಗೋಣ ಅಂತ. ನಾವು ಬಂದಿದ್ದೆ ಹಟ್ಟಿ ರುಚಿಗೆ. ಸರಿ ಅಂದ್ಬಿಟ್ಟು ಒಂದು ಟೊಮಾಟೊ ಬಾತು, ಒಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ರಿ. ಟೇಸ್ಟ್ ಮಾತ್ರ ಏನು ಹೇಳಿ ಗಾಯ್ಸ್, ಸೈಕಾಗಿದೆ. ಸರಿ, ನಮ್ಮ ಪರ್ಸನಲ್ ಟ್ರೈನರ್ನ ಬಿಟ್ಟು ನಾನು ಇನ್ನೇನು ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಸರಿ ಅಂದ್ಬಿಟ್ಟು ಫೈನಲಿ ಮನೆಗೇನೋ ಬಂದೆ. ಮನೆಗೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೆ ಒಳಗಡೆ. ನೋಡಿದ್ರೆ ಯಾರೂ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಹೊರಗಡೆ ಯಾರನ್ನ ಇದ್ದಾರ ನೋಡೋಣ ಅಂತ ಬಂದೆ. ನೋಡ್ರೆ ನಮ್ಮ ಅಜ್ಜಿನ ಮಾಡ್ತಾಯಿದ್ರು. ಸರಿ, ನನ್ನ ಫ್ರೆಂಡ್ ಕರ್ದ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಪಿಣ್ಯಾಗೆ. ಏನೋ ಬ್ಯಾಗ್ ಏನೋ ಎಕ್ಸ್ಚೇಂಜ್ ಆಗಿಬಿಟ್ಟಿದೆ, ವಾಪಸ್ ಇಸ್ಕೊಬರೋಣ ಅಂತ ಬಾ ಅಂತ ಕರೆದ. ಹೋಗ್ತಾ ಇದ್ದೆ. ಹಂಗೆ ಆನ್ ದ ವೇ ಆರ್ಟ್ ಆಫ್ ಲಿವಿಂಗ್ ಇದೆಯಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸರಿ, ಏನೋ ಭಾಷಣ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾವು ಕುತ್ಕೊಂಡು ಮಾಡ್ತಾ ಇದ್ವಿ. ಏನು ಹೇಳಿ, ಆರ್ಟ್ ಆಫ್ ಲಿವಿಂಗ್ ಮಾತ್ರ ಸೈಕಾಗಿದೆ. ಭಜನೆ ಹಾಲ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಹಂಗೆ ಪ್ಲೇಸು ಮಾತ್ರ ಸೈಕಾಗಿದೆ. ಒಂದ್ಸಲಿ ವಿಸಿಟ್ ಮಾಡಿ. ಆರ್ಟ್ ಆಫ್ ಲಿವಿಂಗ್ ಅಂತ ಹೆಸರು. ನೈಟ್ ಆಗೋವರೆಗೂ ಇದ್ಬಿಟ್ಟು ಹೋಗೋಣ ಅಂತ ಇಲ್ಲೇ ಇದ್ವಿ ಗೈಸ್. ಏನು ಹೇಳಿ, ನೈಟ್ ಆದಮೇಲೆ ಲೈಟಿಂಗ್ಸ್ ಮಾತ್ರ ಸೂಪರಾಗಿದೆ ಗೈಸ್ ಇಲ್ಲಿ. ಸರಿ, ಹಂಗೆ ನಂದಿದೊಂದು ವಿಡಿಯೋ ತೊಗೊಳೋಣ ಅಂತ ತೊಗೊಂಡು ಹಂಗೆ ಹೋಗ್ತಿದ್ದೆ ಗೈಸ್. ಸರಿ, ಏನೋ ಭಜನೆ ಮಾಡ್ತಾಯಿದ್ರು ಅಂದ್ಬಿಟ್ಟು ನಾವು ಬಂದು ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ವಿ ಗೈಸ್. ಏನು ಹೇಳಿ ಗೈಸ್, ನನ್ನ ಫ್ರೆಂಡ್ ರೇಗ್ಸೋದ್ರಲ್ಲಿ ಮಜಾ ಇನ್ನೇಂದ್ರಲ್ಲೂ ಇಲ್ಲ. ನೈಟ್ ಬೇರೆ ಆಗೋಗಿತ್ತು. ಇನ್ನೇನು ಅಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನೋಡಿದ್ರೆ ಮಾವು ಏನೋ ಫೋನ್ ಮಾಡಿದ್ರು ಮೇಲಕ್ಕೆ ಬಾ ಅಂತ. ಸರಿ ಅಂದ್ಬಿಟ್ಟು ಅವ್ನಿಗೆ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ನಾನು. ಈ ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಆಕ್ಟಿವ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.